ಮಿತ್ರರೇ ನಮಸ್ಕಾರ. ಮಿತ್ರರೇ, ದೇಶದ ಡಿಫೆನ್ಸ್ ಸೆಕ್ಟರ್ನಲ್ಲಿ ಭಾರಿ ದೊಡ್ಡದಾದಂಥ ಒಂದು ಬೆಳವಣಿಗೆ ನಡೆದಿದೆ. ಅದೇನು ಕೇಳಿದ್ರೆ HAL ಈಗ ಆಮ್ಕಾ ಯೋಜನೆಯಿಂದ ಅಧಿಕೃತವಾಗಿ ಹೊರಬಿದ್ದಿದೆ. ಅಲ್ಲಿಗೆ ಆಮ್ಕಾ ಯೋಜನೆ ಕಂಪ್ಲೀಟ್ ಆಗಿ ಖಾಸಗಿಯವರ ಕೈ ಸೇರುವಂತಹದ್ದು ಫಿಕ್ಸ್ ಆಗಿದೆ. ಮಿತ್ರರೇ, ಇದರಿಂದ ಲಾಭ ಏನು, ನಷ್ಟ ಏನು? ಭಾರತದ ಅತ್ಯಂತ ಪ್ರತಿಷ್ಠಿತ ಆಮ್ಕಾ ಯೋಜನೆಯನ್ನ ಖಾಸಗಿಯವರಿಗೆ ಯಾಕೋಸ್ಕರವಾಗಿ ಕೊಡಲಾಗ್ತಾ ಇದೆ? HAL ಅನ್ನು ಯಾಕೆ ಹೊರಗಿಡಲಾಗ್ತಾ ಇದೆ? ಇದರ ಉದ್ದೇಶ ಏನು, ಲಾಭ ನಷ್ಟ ಏನು, ಎಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. AMCA ಅಡ್ವಾನ್ಸ್ಡ್ ಮೀಡಿಯಂ ಕಾಂಬ್ಯಾಕ್ಟ್ ಏರ್ಕ್ರಾಫ್ಟ್, DRDOದ ಏರೋನಾಟಿಕಲ್ ಡೆವಲಪ್ಮೆಂಟ್ ಏಜೆನ್ಸಿ ADA ಏನಿದೆ, ಅವರು ಡಿಸೈನ್ ಮಾಡಿದಂಥ ಒಂದು ಯೋಜನೆ ಇದು. ಕೇಂದ್ರ ಸರ್ಕಾರ ಈಗಾಗಲೇ ಈ ಯೋಜನೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ನಿರ್ಧಾರ ಮಾಡಿದೆ. ಇದಕ್ಕೆ 15,000 ಕೋಟಿಯನ್ನ ಕೂಡ ಮೀಸಲಿಡಲಾಗಿದೆ. ADA ಸದ್ಯ 5th ಜನರೇಷನ್ ಫೈಟರ್ ಜೆಟ್ ಯಾವ ರೀತಿಯಾಗಿರಬೇಕು, ಅದರಲ್ಲಿ ಯಾವ ರೀತಿಯಾದಂತಹ ಸ್ಟೆಲ್ತ್ ಅನ್ನು ಬಳಸಬೇಕು, ಅದರ ಇಂಜಿನ್ ಕೆಪಾಸಿಟಿ ಏನಿರಬೇಕು, ಎಲ್ಲದರ ಡಿಸೈನ್ ಮಾಡಿದೆ. ಆದರೆ ಅದರ ಮ್ಯಾನುಫ್ಯಾಕ್ಚರಿಂಗ್ ಅನ್ನು ಯಾರು ಮಾಡಬೇಕು? HAL ಮಾಡಬೇಕಾ ಅಥವಾ ಖಾಸಗಿ ಕಂಪನಿಗಳು ಮಾಡಬೇಕಾ? ಇದರ ಬಗ್ಗೆ ಸಾಕಷ್ಟು ಚರ್ಚೆ ನಡೀತಾ ಇದ್ವು. 7 ಕಂಪನಿಗಳು ಕೂಡ ಬಿಡ್ ಮಾಡಿದ್ವು. ಸದ್ಯ ಅದನ್ನ ಪರಾಮರ್ಶೆ ಮಾಡ್ತಾ ಇರುವಂತಹ ADA HAL ಅನ್ನ ಅಧಿಕೃತವಾಗಿ ಕೈಬಿಟ್ಟಿದೆ. ಇಲ್ಲಿ ADA ಗಮನಿಸ್ತಾ ಇರೋದೇನು ಕೇಳಿದ್ರೆ ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿ, ಎಕನಾಮಿಕ್ ಕಂಡೀಷನ್ ಜೊತೆಗೆ ಟ್ರ್ಯಾಕ್ ರೆಕಾರ್ಡ್, ಇದೆಲ್ಲವುದನ್ನು ಕೂಡ ಗಮನಿಸುತ್ತೆ. ಮಿತ್ರರೇ, HALಗೆ ಎಲ್ಲದರಲ್ಲೂ ಕೂಡ ಸಾಮರ್ಥ್ಯ ಇತ್ತು. HAL ಏನು ಸಣ್ಣ ಪುಟ್ಟ ಕಂಪನಿ ಅಲ್ಲ, ಅವರಿಗೆ ಸಾಕಷ್ಟು ಅನುಭವವೂ ಕೂಡ ಇತ್ತು, ಮ್ಯಾನುಫ್ಯಾಕ್ಚರಿಂಗ್ ಕೆಪಾಸಿಟಿಯೂ ಕೂಡ ಇದೆ. ಆದರೆ ಅವರ ಟ್ರ್ಯಾಕ್ ರೆಕಾರ್ಡ್ ಯಾಕೋ ADAಗೆ ಸರಿ ಕಾಣ್ತಾ ಇಲ್ಲ. ADA ಇದನ್ನ ಡೈರೆಕ್ಟ್ ಆಗಿ ಹೇಳೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ಅವ್ರು ಏನು ಹೇಳಿದ್ದಾರೆ ಕೇಳಿದ್ರೆ, HAL ಮೇಲೆ ಈಗಾಗಲೇ ಸಾಕಷ್ಟು ಒತ್ತಡ ಇದೆ, ಅವರಿಗೆ ಸಿಕ್ಕಾಪಟ್ಟೆ ಆರ್ಡರ್ಗಳಿದೆ. ಈ ಕಾರಣದಿಂದಾಗಿ ಹೊಸ ಪ್ರಾಜೆಕ್ಟ್ ಅನ್ನ HAL ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ ಅವರು HAL ಅನ್ನು ಹೊರಗಿಟ್ಟಿದ್ದಾರೆ. ಹಾಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ಬೆಳವಣಿಗೆ ಏನು ಕೇಳಿದ್ರೆ, ಅದಾನಿ ಡಿಫೆನ್ಸ್ ಏರೋಸ್ಪೇಸ್ ಕೂಡ ಆಮ್ಕಾಗಾಗಿ ಬಿಡ್ ಮಾಡಿತ್ತು. ಈಗ ADA ಆ ಕಂಪನಿಯನ್ನ ಕೂಡ ಹೊರಗಿಟ್ಟಿದೆ. ಅವರ ಟೆಕ್ನಿಕಲ್ ಕ್ವಾಲಿಫಿಕೇಶನ್ ಆ ಮಟ್ಟಿಗೆ ಇಲ್ಲ ಅಂತ ಹೇಳಿ ಅದಾನಿ ಡಿಫೆನ್ಸ್ ಏರೋಸ್ಪೇಸ್ ಅನ್ನ ತಿರಸ್ಕಾರ ಮಾಡಲಾಗಿದೆ. ಹಾಗಾದ್ರೆ ಆಮ್ಕಾ ಯಾರ ಹೆಗಲಿಗೆ ಹೋಗುತ್ತೆ ಕೇಳಿದ್ರೆ, ಮುಖ್ಯವಾಗಿ 3 ಕಂಪನಿಗಳು ಈಗ ಬಿಡ್ಡಿಂಗ್ ನಲ್ಲಿ ಉಳ್ಕೊಂಡಿದ್ದಾವೆ. ಅದರಲ್ಲಿ ಟಾಟಾ ಇದೆ, L&T ಇದೆ, ಭಾರತ್ ಫೋರ್ಜ್ ಇದೆ. ಈ 3 ಕಂಪನಿಗಳಲ್ಲಿ ಯಾವ ಕಂಪನಿ ಬೇಕಾದರೂ ಕೂಡ ಫೈನಲ್ ಆಗಿ ಆಮ್ಕಾ ಯೋಜನೆಗೆ ಸೆಲೆಕ್ಟ್ ಆಗಬಹುದು. ಆದರೆ ವಿಶೇಷ ಏನು ಕೇಳಿದ್ರೆ, ಈ 3 ಕಂಪನಿಗಳು ಕೂಡ ಖಾಸಗಿ ಕಂಪನಿಗಳು. ಅಲ್ಲಿಗೆ ಆಮ್ಕಾ ಯೋಜನೆ ಖಾಸಗಿಯವರ ಕೈಗೆ ಹೋಗುವಂತದ್ದು ಫಿಕ್ಸ್ ಆಗಿದೆ. ಭಾರತದ ಇಷ್ಟು ಬಹುನಿರೀಕ್ಷಿತ ಯೋಜನೆಯನ್ನ ಖಾಸಗಿ ಕಂಪನಿಯ ಹೆಗಲಿಗೆ ವಹಿಸುವಂತದ್ದು ಒಳ್ಳೆಯದ ಅಥವಾ ಕೆಟ್ಟದ ಅಂತ ನೋಡೋದಾದ್ರೆ, ಒಂದು ರೀತಿಯಲ್ಲಿ ಮಿತ್ರರೇ ತೀರಾ ಒಳ್ಳೆಯದು. ಯಾಕೆ ಕೇಳಿದ್ರೆ ಇದಕ್ಕೆ ಉತ್ತರ ವೆರಿ ಸಿಂಪಲ್. ಎಲ್ಲಾ ಖಾಸಗಿ ಕಂಪನಿಗಳು ಕೂಡ ಯಾಕೋಸ್ಕರವಾಗಿ ಕೆಲಸ ಮಾಡ್ತಾರೆ? ಲಾಭಕ್ಕೋಸ್ಕರವಾಗಿ. ಅವರಿಗೆ ಅಲ್ಟಿಮೇಟ್ ಆಗಿ ಈ ಯೋಜನೆಯಿಂದ ಲಾಭ ಬರಬೇಕು, ಅದಕ್ಕೋಸ್ಕರವಾಗಿ ಅವರು ಕೆಲಸ ಮಾಡುವಂತದ್ದು. ಆದ್ರೆ ಸರ್ಕಾರಿ ಕಂಪನಿಗಳು ಹಾಗಲ್ಲ, ಅವರಿಗೆ ಲಾಭ ಮುಖ್ಯ ಅಲ್ಲ. ಸಾವಿರಾರು ಕೋಟಿಯನ್ನ ಇನ್ವೆಸ್ಟ್ ಮಾಡಿಕೊಂಡು ಸಾಕಷ್ಟು ಸಮಯ ವಿಳಂಬ ಮಾಡೋದಕ್ಕೆ ಖಾಸಗಿ ಕಂಪನಿಗಳು ರೆಡಿ ಇರೋದಿಲ್ಲ. ಈ ಹಿಂದಿನಿಂದಲೂ ಕೂಡ ಆಮ್ಕಾ ಯೋಜನೆಯನ್ನ ಖಾಸಗಿಯವರಿಗೆ ವಹಿಸಬೇಕು ಅನ್ನುವಂತಹ ಕೂಗು ಕೂಡ ಇತ್ತು. HAL ಮೇಲಿರುವಂತಹ ನಂಬಿಕೆ ದಿನೇ ದಿನೇ ಕುಸಿಯೋದಕ್ಕೂ ಕೂಡ ಶುರುವಾಗಿದೆ. ಇದಕ್ಕೆ ಕಾರಣ ಏನು ಕೇಳಿದ್ರೆ, ಇಲ್ಲಿ HAL ಸಂಸ್ಥೆಯನ್ನ ದೂರುವಂತಹ ಪ್ರಶ್ನೆಯೇ ಇಲ್ಲ. ಅದು ಈಗಲೂ ಸಹ ಭಾರತದ ಹೆಮ್ಮೆಯ ಸಂಸ್ಥೆಯೇ. ಡಿಫೆನ್ಸ್ ಸೆಕ್ಟರ್ಗೆ HAL ಕೊಟ್ಟಂತಹ ಕೊಡುಗೆಯನ್ನ ಸಾರಾಸಗಟಾಗಿ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಆದ್ರೂ ಸಹ ಯಾಕೋಸ್ಕರವಾಗಿ ಆಮ್ಕಾ ಯೋಜನೆಯಿಂದ HAL ಅನ್ನ ಹೊರಗಿಡಲಾಗಿದೆ? ಈಗ ADA ಹೇಳ್ತಾ ಇದೆಯಲ್ಲ, ಅವರಿಗೆ ಒತ್ತಡ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಆರ್ಡರ್ ಇದೆ, ಹೀಗಾಗಿ ಅವರು ನಮ್ಮ ಆಮ್ಕಾ ಯೋಜನೆಯನ್ನ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ. ಅದೊಂದೇ ಕಾರಣವಾಗಿ ಕೇಳಿದ್ರೆ ಖಂಡಿತವಾಗ್ಲೂ ಅಲ್ಲ. HALನ ಟ್ರ್ಯಾಕ್ ರೆಕಾರ್ಡ್ ಇತ್ತೀಚಿನ ದಿನಗಳಲ್ಲಿ ಭಾರತದ ಡಿಫೆನ್ಸ್ ಸೆಕ್ಟರ್ಗೆ ಅಷ್ಟು ಖುಷಿ ಕೊಡ್ತಾ ಇಲ್ಲ. ಮುಖ್ಯವಾಗಿ ತೇಜಸ್ ವಿಚಾರದಲ್ಲಿ ಬಹಳಷ್ಟು ಬೇಸರ ಇದೆ. ಇದರರ್ಥ ತೇಜಸ್ನ ಸಾಮರ್ಥ್ಯ ಕಮ್ಮಿ ಇದೆ ಅಂತಲ್ಲ. ತೇಜಸ್ ಅನ್ನ ಸರಿಯಾದ ಸಮಯಕ್ಕೆ ಭಾರತದ ಏರ್ಫೋರ್ಸ್ಗೆ HAL ಒದಗಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ, ಅನಗತ್ಯವಾಗಿ ವಿಳಂಬ ಆಗ್ತಾ ಇದೆ. ಇದು ಭಾರತದ ಏರ್ಫೋರ್ಸ್ಗೆ ಭಾರಿ ಬೇಸರವನ್ನ ತಂದಿದೆ, ಜೊತೆಗೆ ನಮ್ಮ ಡಿಫೆನ್ಸ್ ಸೆಕ್ಟರ್ ಅನ್ನ ಒತ್ತಡಕ್ಕೀಡು ಮಾಡಿದೆ. ಹೀಗಾಗಿ ಆಮ್ಕಾ ವಿಚಾರದಲ್ಲಿ ಇಂತಹ ರಿಸ್ಕ್ ಅನ್ನ ತೆಗೆದುಕೊಳ್ಳೋದಕ್ಕೆ ADA ಸಿದ್ಧ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ತೇಜಸ್ ಅನ್ನ HAL ನಿರ್ಮಾಣ ಮಾಡಿರೋದು. ಆ ತೇಜಸ್ ಯುದ್ಧ ವಿಮಾನದ ಮೇಲೆ ಭಾರತ ಭಾರಿ ನಿರೀಕ್ಷೆಯನ್ನ ಇಟ್ಕೊಂಡಿತ್ತು. ಇವತ್ತಲ್ಲ ನಾಳೆ ಭಾರತದ ಏರ್ಫೋರ್ಸ್ನ ಬ್ಯಾಕ್ ಬೋನ್ ಆಗುತ್ತೆ ಅಂತ ಭಾರತ ಭಾವಿಸಿತ್ತು. ಆದ್ರೆ ಪರಿಸ್ಥಿತಿ ಇವತ್ತು ಉಲ್ಟಾ ಆಗಿದೆ. ಮಿತ್ರರೇ, ಇವತ್ತು ತೇಜಸ್ಗೋಸ್ಕರವಾಗಿ ಭಾರತ ಬಹಳ ದೊಡ್ಡ ಆರ್ಡರ್ ಅನ್ನ HALಗೆ ಕೊಟ್ಟಿದೆ. 2021ರಲ್ಲಿ ಒಟ್ಟು 83 ತೇಜಸ್ ಯುದ್ಧ ವಿಮಾನಗಳಿಗೋಸ್ಕರವಾಗಿ ಭಾರತದ ಏರ್ಫೋರ್ಸ್ ಬೇಡಿಕೆಯನ್ನ ಸಲ್ಲಿಸಿತ್ತು. ಅದರಲ್ಲಿ 73 ಯುದ್ಧ ವಿಮಾನಗಳು, 10 ಟ್ರೈನಿಂಗ್ ಜೆಟ್ಗಳು ಕೂಡ ಸೇರಿದ್ವು. ಹಾಗೆ 2025ರಲ್ಲಿ ಮತ್ತಷ್ಟು ತೇಜಸ್ಗೋಸ್ಕರವಾಗಿ ಭಾರತದ ಏರ್ಫೋರ್ಸ್ ಆರ್ಡರ್ ಮಾಡಿತು. 2025ರಲ್ಲಿ ಒಟ್ಟು 97 ತೇಜಸ್ MK-1A ವಿಮಾನಗಳಿಗೋಸ್ಕರವಾಗಿ ಭಾರತದ ಏರ್ಫೋರ್ಸ್ ಆರ್ಡರ್ ಮಾಡಿದೆ. ಈವರೆಗೆ ಭಾರತದ ಏರ್ಫೋರ್ಸ್ ಮಾಡಿದಂತಹ ಒಟ್ಟು 220 ತೇಜಸ್ ವಿಮಾನಗಳ ಆರ್ಡರ್ ಇದೆಯಲ್ಲ, ಇದು HAL ಬಳಿಯಲ್ಲಿದೆ.
ಆದರೆ ಬಹಳ ದೊಡ್ಡ ವಿಪರ್ಯಾಸ ಏನು ಗೊತ್ತಾ, ಈ 220 ವಿಮಾನಗಳಲ್ಲಿ ಇದುವರೆಗೆ ಒಂದೇ ಒಂದು ತೇಜಸ್ಸನ್ನು ಕೂಡ ಭಾರತದ ಏರ್ಫೋರ್ಸ್ಗೆ HAL ಹಸ್ತಾಂತರ ಮಾಡಿಲ್ಲ. ಕಳೆದ ವಾರ MK1 ಸರಣಿಯ 5 ಯುದ್ಧ ವಿಮಾನಗಳು ರೆಡಿಯಾಗಿದ್ದಾವೆ ಎನ್ನುವಂತ ಸುದ್ದಿ ಬಂತು. ಆದರೆ ಅದನ್ನೂ ಕೂಡ ಏರ್ಫೋರ್ಸ್ಗೆ ಇದುವರೆಗೆ ಹಸ್ತಾಂತರ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಅದಕ್ಕೆ ಕಾರಣ ಏನು ಕೇಳಿದ್ರೆ, ಕೆಲ ಸರ್ಟಿಫಿಕೇಶನ್ ಇನ್ನೂ ಸಹ ಪೂರ್ಣಗೊಂಡಿಲ್ಲ. ಇದಿಷ್ಟು ಮಾತ್ರ ಅಲ್ಲ, ತೇಜಸ್ ಮೇಲೆ ಭಾರತದ ಏರ್ಫೋರ್ಸ್ ಎಷ್ಟೆಲ್ಲ ನಂಬಿಕೆ ಇಟ್ಟಿತ್ತು ಕೇಳಿದ್ರೆ, ಈ 220 ಆರ್ಡರ್ ಇದೆಯಲ್ಲ, ಇದರ ಜೊತೆಗೆ MK2 ಬರುತ್ತಲ್ಲ ತೇಜಸ್ನ ಇನ್ನೊಂದು ಹೊಸ ವರ್ಷನ್, ಅದನ್ನು ಕೂಡ ಆರ್ಡರ್ ಮಾಡ್ತೀವಿ. ಒಟ್ಟು ಭಾರತದ ಏರ್ಫೋರ್ಸ್ನಲ್ಲಿ 324 ತೇಜಸ್ ವಿಮಾನಗಳು ಇರಬೇಕು ಅಂತ ಭಾರತದ ಏರ್ಫೋರ್ಸ್ ಯೋಜನೆಯನ್ನ ರೂಪಿಸಿಟ್ಕೊಂಡಿತ್ತು. ಆ ರೀತಿಯಾಗಿ ಕನಸು ಕಾಣ್ತಾ ಇತ್ತು. ಆದರೆ ಭಾರತದ ಏರ್ಫೋರ್ಸ್ ಕೊಡ್ತಾ ಇರುವಂತಹ ಬೇಡಿಕೆಗಳಿಗೆ ಸರಿಯಾಗಿ ಪೂರೈಕೆ ಮಾಡೋದಕ್ಕೆ HALಗೆ ಸಾಧ್ಯ ಆಗ್ತಾ ಇಲ್ಲ. ಇವತ್ತು ಇಂಟರ್ನ್ಯಾಷನಲ್ ಕಂಪನಿಗಳು ನಮಗೆ ಆರ್ಡರ್ ಕೊಡಿ, ನಾವು ಎಷ್ಟು ಬೇಕಾದರೂ ಪೂರೈಸ್ತೀವಿ ಅಂತ ತುದಿಗಾಲ್ನಲ್ಲಿ ನಿಂತಿರುವಂತಹ ಸಂದರ್ಭದಲ್ಲಿ HALಗೆ ಇಷ್ಟೆಲ್ಲಾ ದೊಡ್ಡ ಆರ್ಡರ್ ಇದ್ರೂ ಸಹ ಅವರು ಪೂರೈಕೆ ಮಾಡೋದಕ್ಕಾಗ್ತಾ ಇಲ್ಲ. HAL ಇಲ್ಲಿ ಒಂದು ಹಂತದಲ್ಲಿ ಫೇಲ್ಯೂರ್ ಆಗಿದೆ. ಇದಕ್ಕೆ ಅನೇಕ ಕಾರಣಗಳಿದ್ದಾವೆ. ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ, ಇವತ್ತು HALಗೆ ಸ್ವಂತದಾದಂತಹ ಜೆಟ್ ಇಂಜಿನ್ ಇಲ್ಲ. ಹೀಗಾಗಿ ಅಮೆರಿಕದ GE ಕಂಪನಿಯ ಜೊತೆಗೆ ಅವರು ಒಪ್ಪಂದ ಮಾಡಿಕೊಂಡಿದ್ದಾರೆ. ತೇಜಸ್ ವಿಮಾನ ರೆಡಿ ಆಗಬೇಕು ಅಂತಂದ್ರೆ ಅಮೆರಿಕದ GE ಕಂಪನಿಯಿಂದ F404 ಇಂಜಿನ್ ಭಾರತಕ್ಕೆ ಬರಬೇಕು. ಅಲ್ಲಿ ಅಮೆರಿಕದ ಕಂಪನಿ ಅದನ್ನು ಪೂರೈಕೆ ಮಾಡ್ತಾ ಇಲ್ಲ. ಅವರು ಅನಗತ್ಯವಾಗಿ ವಿಳಂಬ ಮಾಡ್ತಾ ಇದ್ದಾರೆ. ಇಂಜಿನ್ನೇ ಇಲ್ಲ ಅಂತ ಆದ್ರೆ ಜೆಟ್ ಹೇಗೆ ರೆಡಿ ಆಗುತ್ತೆ? ಪದೇ ಪದೇ HAL ಇದೇ ಕಾರಣವನ್ನ ಕೊಡ್ತಾ ಇದೆ. ಆದ್ರೆ ಈ ಕಾರಣಗಳಿದೆಯಲ್ಲ, ಭಾರತದ ಏರ್ಫೋರ್ಸ್ಗೆ ಕನ್ವಿನ್ಸ್ ಆಗ್ತಾ ಇಲ್ಲ. ಅವರ ಡಿಮ್ಯಾಂಡ್ ಏನು ಗೊತ್ತಾ? ಹೌದಪ್ಪ, ನಿಮ್ಮ ಬಳಿಯಲ್ಲಿ ಇಂಜಿನ್ ಇಲ್ಲ, ಇಂಜಿನ್ ಅಮೆರಿಕದಿಂದ ಬರಬೇಕು. ಉಳಿದಂತಹ ಕೆಲಸವನ್ನ ನೀವು ರೆಡಿ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಒಂದು ಏರ್ ಕ್ರಾಫ್ಟ್ ಅನ್ನ ರೆಡಿ ಮಾಡಿಕೊಂಡು ಇಂಜಿನ್ ಬಂದಂತಹ ತಕ್ಷಣದಲ್ಲಿ ಅದನ್ನ ಫಿಟ್ ಮಾಡಿ ನಮಗೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನ ಮಾತ್ರ ಉಳಿಸ್ಕೊಳ್ಳಿ. ಇಂಜಿನ್ ಹೊರತಾಗಿ ನೀವು ವಿಮಾನದ ಬೇರೆ ಬೇರೆ ಕೆಲಸಗಳನ್ನ ಮುಗಿಸ್ಕೊಳ್ಬಹುದಲ್ಲ. ಇದು ಭಾರತದ ಏರ್ಫೋರ್ಸ್ ನ ಡಿಮ್ಯಾಂಡ್. ಆದ್ರೆ HAL ಅದನ್ನು ಕೂಡ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದು HAL ಮತ್ತು ಏರ್ಫೋರ್ಸ್ನ ನಡುವಿನ ಸಂಘರ್ಷ ಯಾವ ಹಂತಕ್ಕೆ ಹೋಗಿದೆ ಅಂತಂದ್ರೆ, ಕಳೆದ ಬಾರಿ ಏರ್ ಶೋ ನಡೆಯುವಂತಹ ಸಂದರ್ಭದಲ್ಲಿ ಭಾರತದ ಏರ್ ಚೀಫ್ ಮಾರ್ಷಲ್ ಆಗಿರುವಂತಹ ಅಮರ್ಪ್ರೀತ್ ಸಿಂಗ್ ಓಪನ್ ಆಗಿ HAL ಅನ್ನ ಟೀಕೆ ಮಾಡಿದ್ರು. ಇವತ್ತು ನಾವು ತೇಜಸ್ ಮೇಲೆ ಹೇಗೆ ನಂಬಿಕೆ ಇಡೋದಕ್ಕೆ ಸಾಧ್ಯ? 40 ವರ್ಷದಲ್ಲಿ 40 ಜೆಟ್ ರೆಡಿ ಆಗಿಲ್ಲ ಅಂತಾದ್ರೆ ಅದರ ಮೇಲೆ ಭರವಸೆ ಹೇಗೆ ಬರುತ್ತೆ ಅಂತ ಅಮರ್ಪ್ರೀತ್ ಸಿಂಗ್ HAL ವಿರುದ್ಧವಾಗಿ ವಾಗ್ದಾಳಿಯನ್ನೇ ನಡೆಸಿದ್ರು. ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರ ಮಾತು ಅನೇಕರಿಗೆ ಪತ್ಯ ಆಗಿರಲಿಲ್ಲ. ನಮ್ಮದೇ ಪ್ರತಿಷ್ಠಿತ ಯೋಜನೆಯ ಬಗ್ಗೆ ನಾವ್ಯಾಕೆ ಹೀಗೆ ಮಾತನಾಡಬೇಕು ಅಂತ ಕೆಲವರು ಅದನ್ನು ಟೀಕೆ ಮಾಡಿದ್ರು. ಆದರೆ ಭಾರತದ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ಗೆ HAL ಅನ್ನು ದೂರೋದು ಉದ್ದೇಶ ಆಗಿರಲಿಲ್ಲ. ಬದಲಾಗಿ HAL ಅನ್ನು ಎಚ್ಚರಿಸುವಂತಹದ್ದು ಉದ್ದೇಶ ಆಗಿತ್ತು. ಯಾಕೆ ಕೇಳಿದ್ರೆ, ಇವತ್ತು ಭಾರತದ ಏರ್ ಫೋರ್ಸ್ ಅಂತಹ ಒತ್ತಡವನ್ನು ಎದುರಿಸ್ತಾ ಇದೆ. ನಾನು ಈ ಹಿಂದೆಯೂ ಕೂಡ ಇದರ ಬಗ್ಗೆ ನಿಮಗೆ ಹೇಳಿದ್ದೆ. ಭಾರತದ ಇವತ್ತಿನ ಕಂಡೀಷನ್ ನಲ್ಲಿ ನಮಗೆ ಸರಿಸುಮಾರು 42.5 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳು ಬೇಕು. ಆದರೆ ಇವತ್ತು ಭಾರತದ ಬಳಿಯಲ್ಲಿ ಎಷ್ಟು ಯುದ್ಧ ವಿಮಾನಗಳಿದ್ದಾವೆ? ಕೇವಲ 29 ಸ್ಕ್ವಾಡ್ರನ್ನ ಯುದ್ಧ ವಿಮಾನಗಳಿದ್ದಾವೆ. ಸರಿಸುಮಾರು 250 ಯುದ್ಧ ವಿಮಾನಗಳ ಕೊರತೆಯನ್ನ ಭಾರತದ ಏರ್ಫೋರ್ಸ್ ಎದುರಿಸ್ತಾ ಇದೆ. ಈಗ 29 ಸ್ಕ್ವಾಡ್ರನ್ ಯುದ್ಧ ವಿಮಾನಗಳಿದಾವಲ್ಲ, ಇದರಲ್ಲೂ ಅನೇಕ ಯುದ್ಧ ವಿಮಾನಗಳು ರಿಟೈರ್ಡ್ ಆಗುವ ಹಂತಕ್ಕೆ ಬಂದಿದೆ. MiG-21 ನಂತಹ ಯುದ್ಧ ವಿಮಾನಗಳು ಈಗಾಗಲೇ ರಿಟೈರ್ಡ್ ಆಗಿ ಬದಿಗೆ ಹೋಗ್ಬಿಟ್ಟಿದ್ದಾವೆ. ಇವುಗಳನ್ನೆಲ್ಲ ರಿಪ್ಲೇಸ್ ಮಾಡಬೇಕಾದಂತಹ ಯುದ್ಧ ವಿಮಾನಗಳು ಯಾವುದು ಕೇಳಿದ್ರೆ ಅದು HALನ ತೇಜಸ್. ಸದ್ಯ ಏರ್ಫೋರ್ಸ್ ಆರ್ಡರ್ ಕೊಟ್ಟಿದೆ. ಆ ಆರ್ಡರ್ ಅನ್ನ ಸರಿಯಾದ ಸಮಯಕ್ಕೆ HAL ಪೂರೈಕೆ ಮಾಡ್ತಾ ಇಲ್ಲ. ಹೀಗಾಗಿ HALನ ಮೇಲೆ ಏರ್ಫೋರ್ಸ್ಗೂ ಕೂಡ ಬಹಳಷ್ಟು ಬೇಸರ ಇದೆ. ಇದೇ ಕಾರಣದಿಂದ ಆಮ್ಕಾ ಯೋಜನೆಯನ್ನ ಕಂಪ್ಲೀಟ್ ಆಗಿ HALಗೆ ವಹಿಸಿಕೊಂಡು ಕೂರೋದಕ್ಕೆ ADA ರೆಡಿ ಇರಲಿಲ್ಲ. ಭಾರತದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ಗೂ ಕೂಡ ಅದು ಇಷ್ಟ ಇರಲಿಲ್ಲ. ಮಿತ್ರರೇ, ಈ ಆಮ್ಕಾ ಯೋಜನೆ ಇದೆಯಲ್ಲ, ಭಾರತದ ಪಾಲಿಗೆ ಡೂ ಆರ್ ಡೈ ಸಿಚುವೇಶನ್ ನಲ್ಲಿದೆ. ನಾವೇನಾದ್ರೂ ಆಮ್ಕಾ ಯೋಜನೆಯಲ್ಲೂ ಕೂಡ ಯಶಸ್ಸನ್ನ ಗಳಿಸಿಲ್ಲ, ಅದೂ ಕೂಡ ಈ ತೇಜಸ್ ರೀತಿಯಲ್ಲೇ ಹಿಂದೆ ಬಿತ್ತು ಅಂತಾದ್ರೆ ಭಾರತದ ಜೆಟ್ ವಿಮಾನದ ಕನಸಾಗೆ ಉಳಿಯುತ್ತೆ. ಅದು ಯಾವತ್ತೂ ಕೂಡ ನನಸಾಗೋದಿಲ್ಲ. ಕನಿಷ್ಠ ನಾವು 1 ದಶಕ ಹಿಂದೆ ಹೋಗ್ತೀವಿ. ಆಮ್ಕಾದ ಮೇಲೆ ಬಹಳ ದೊಡ್ಡ ಚಾಲೆಂಜ್ ಕೂಡ ಇದೆ. ಯಾಕೆ ಅಂತಂದ್ರೆ, ಈಗಾಗಲೇ ವಿಶ್ವದಲ್ಲಿ 5th ಜನರೇಷನ್ನ ಅನೇಕ ಮಾದರಿಯ ಫೈಟರ್ ಜೆಟ್ಗಳಿದ್ದಾವೆ. ಅಮೆರಿಕದ ಬಳಿಯಲ್ಲಿ 2 ಮಾದರಿಯ ಫೈಟರ್ ಜೆಟ್ ಇದೆ. ಚೈನಾ ಬಳಿಯಲ್ಲಿ 2 ಮಾದರಿಯ ಫೈಟರ್ ಜೆಟ್ ಇದೆ. ರಷ್ಯಾ ಕೂಡ Su-57 ಅನ್ನು ರೆಡಿ ಮಾಡಿಟ್ಕೊಂಡಿದೆ. ಈ 5 ಮಾದರಿಯ ಯುದ್ಧ ವಿಮಾನಗಳಿಗೆ ಕಾಂಪೀಟ್ ಮಾಡುವಂತಹ ಇನ್ನೊಂದು 5th ಜನರೇಷನ್ ಯುದ್ಧ ವಿಮಾನವನ್ನ ಭಾರತ ರೆಡಿ ಮಾಡ್ತಾ ಇದೆ. ಹೀಗಾಗಿ ಇದೆಲ್ಲಾ ಯುದ್ಧ ವಿಮಾನಗಳಿಗಿಂತಲೂ ಕೂಡ ಬೆಟರ್ ಕ್ವಾಲಿಟಿಯ ಸ್ಟೆಲ್ತ್ ಅನ್ನ ಇದು ಅಳವಡಿಸಿಕೊಳ್ಳಬೇಕು. AI ಟೆಕ್ನಾಲಜಿ ಇರಬೇಕು, ಅಡ್ವಾನ್ಸ್ಡ್ ಏವಿಯಾನಿಕ್ಸ್ ಇರಬೇಕು. ಆಮ್ಕಾ ರೆಡಿ ಆಗ್ಬಿಟ್ಟು ಭಾರತದ ಏರ್ಫೋರ್ಸ್ಗೆ ಸೇರ್ಕೊಳ್ಳೋದಕ್ಕೆ ಇನ್ನೂ 6-7 ವರ್ಷಗಳ ಕಾಲ ಬೇಕು. ಈಗಾಗಲೇ ಅಮೆರಿಕ 6th ಜನರೇಷನ್ ಯುದ್ಧ ವಿಮಾನದ ಮೇಲೆ ಕೆಲಸ ಮಾಡ್ತಾ ಇದೆ. ಅವರು ಆಲ್ರೆಡಿ ನಮಗೆ ಅದರಲ್ಲಿ ಯಶಸ್ಸು ಸಿಕ್ಕಿದೆ ಅಂತ ಘೋಷಣೆ ಮಾಡಿದ್ದಾರೆ. ಚೈನಾ ಕೂಡ ನಮ್ಮ 6th ಜನರೇಷನ್ ಯುದ್ಧ ವಿಮಾನ ರೆಡಿಯಾಗಿ ಹೋಗಿದೆ, ಫ್ಲೈಯಿಂಗ್ ಕಂಡೀಷನ್ ನಲ್ಲಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಅಂತಹದ್ರಲ್ಲಿ ಭಾರತದ ಆಮ್ಕಾ ಯೋಜನೆ ಈಗಿನ್ನೂ ಅಂಬೆಗಾಲಿಡ್ತಾ ಇದೆ. ಅದರ ನಡುವೆ ನಾವು HALಗೆ ವಹಿಸಿಬಿಟ್ಟು ತೇಜಸ್ ರೀತಿಯಲ್ಲಿ ಇನ್ನೂ 20 ವರ್ಷಗಳ ಕಾಲ ಈ ಯೋಜನೆಯನ್ನ ಎಳತಾ ಮಾಡಿದ್ದೇ ಆದ್ರೆ ವಿಶ್ವದಲ್ಲಿ 7th or 8th ಜನರೇಷನ್ನ ಯುದ್ಧ ವಿಮಾನಗಳು ಹಾರ್ತಾ ಇರ್ತವೆ. ಆಮ್ಕಾ ಆಗಿನ್ನೂ ಟೇಕ್ ಆಫ್ ಆಗ್ತಾ ಇರುತ್ತೆ. ಇದೇ ಕಾರಣದಿಂದಾಗಿ ADA ಒಂದು ದೊಡ್ಡ ನಿರ್ಧಾರವನ್ನ ಮಾಡಿದೆ. ಖಾಸಗಿ ಸಹಭಾಗಿತ್ವದಲ್ಲಿ ಆಮ್ಕಾ ನಿರ್ಮಾಣ ಮಾಡೋದಕ್ಕೆ ಹೆಜ್ಜೆ ಇಟ್ಟಿದೆ.
ಸದ್ಯ ಈ ಯೋಜನೆಗಾಗಿ ಸರ್ಕಾರ 15,000 ಕೋಟಿಯನ್ನ ಕೊಟ್ಟಿದೆ. ಇದರಲ್ಲಿ ಮೊದಲಿಗೆ ಪ್ರೋಟೋಟೈಪ್ ರೆಡಿ ಆಗಬೇಕು. ಆ ಪ್ರೋಟೋಟೈಪ್ ಯುದ್ಧ ವಿಮಾನ ಎಲ್ಲಾ ಸ್ಟ್ಯಾಂಡರ್ಡ್ಗಳನ್ನು ರೀಚ್ ಆಗಿದ್ದೇ ಆದ್ರೆ ಮೊದಲಿಗೆ ಅದನ್ನ ಬೈ ಮಾಡುವಂತಹದ್ದೇ ಭಾರತದ ಏರ್ ಫೋರ್ಸ್. ಮೊದಲ ಆರ್ಡರ್ನಲ್ಲೇ 120 ಆಮ್ಕಾ ಜೆಟ್ಗಳನ್ನು ಖರೀದಿಸೋದಾಗಿ ಭಾರತದ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಘೋಷಣೆ ಮಾಡಿದೆ. ಅಲ್ಲಿಗೆ ಖಾಸಗಿ ಕಂಪನಿಗಳು ಈ ಯೋಜನೆಗಾಗಿ ದುಡ್ಡನ್ನ ಸುರಿದಿದ್ದೇ ಆದ್ರೆ ಅದು ರಿಟರ್ನ್ಸ್ ಬರೋದಿಲ್ಲ ಅನ್ನುವಂತಹ ಆತಂಕವೇ ಇಲ್ಲ. ಕಣ್ಣೆದುರುಗಡೆ ಬಹಳ ದೊಡ್ಡದಾದಂತಹ ಆರ್ಡರ್ ಇದೆ, ಅದಕ್ಕೆ ಅವರು ಕೆಲಸ ಮಾಡಬೇಕಷ್ಟೇ. ಇದು ಸದ್ಯ HALಗೂ ಕೂಡ ಒಂದು ವೇಕಪ್ ಕಾಲ್ ಅಂತ ಅನ್ಸುತ್ತೆ. HAL ಈಗಾಗಲೇ ಒಳ್ಳೆ ಕೆಲಸಗಳನ್ನು ಮಾಡಿದೆ, ಆದರೆ ಅವ್ರು ಇನ್ನೂ ಕೂಡ ಸ್ಪೀಡ್ ಅಪ್ ಆಗಬೇಕು. ಇವತ್ತಿನ ಜಮಾನಕ್ಕೆ ಸರಿಯಾಗಿ ತನ್ನ ಸಿಸ್ಟಮ್ಗಳನ್ನು ಮಾಡಿಫೈ ಮಾಡ್ಕೋಬೇಕು. ಇಲ್ಲ ನಾನು 1960, 70s ಅಲ್ಲೇ ಬದುಕ್ತೀನಿ ಅಂತಂದ್ರೆ ಅವರು ರೇಸ್ನಿಂದ ಇದೇ ರೀತಿಯಾಗಿ ಹಿಂದುಳಿತಾ ಹೋಗ್ತಾರೆ. ತೇಜಸ್ ಯುದ್ಧ ವಿಮಾನವೇ ಅವರ ಕೊನೆಯ ಪ್ರೋಗ್ರಾಮ್, ಕೊನೆಯ ಆರ್ಡರ್ ಆದರೂ ಕೂಡ ಆಶ್ಚರ್ಯ ಇಲ್ಲ. ಮಿತ್ರರೇ, ADAದ ಈ ನಿರ್ಧಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ